ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪ್ರೇಮ ವ್ಯೂಹ. ಇನ್ ನಮಗ ಅರ್ಥ ಆಯ್ತು ಬಿಡೋಣ. ಮೊನ್ನೆ ಸಾರಿ ಕಣೆ ಫಿಲ್ಮ್ ನಾಗ ಪ್ಯಾಂಟ್ ಮ್ಯಾಗ್ ಪ್ಯಾಂಟ್ ಹಾಕೊಂಡು ನಮಗ್ ಟಾರ್ಚರ್ ಕೊಟ್ಟದಂತ ರೂಪೇಶ್ ಅಣ್ಣ. ಗಡಿ ಬಿಡಿ ಮಾಡ್ಬೇಡ ಗಂಗವ್ವ ನಿನ್ನ ಗಡಿಗೆ ಒಡದೆತ್ತು ಸಂಗವ್ವ. ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಈ ಫಿಲ್ಮ್ ನಾಗೂ ವಾಪಸ್ ಬಂದಾರ. ಕ್ಲಾಸ್ ರೂಮ್ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಈ ಫಿಲ್ಮ್ ನ ನಮ್ ರೂಪೇಶ್ ಅಣ್ಣನ ಪ್ರೊಡ್ಯೂಸ್ ಮಾಡಿರೋದು. ನಾನ್ ನಿನಗೆ ಸದ್ಯದಲ್ಲೇ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟರ್ ನ ಭೇಟಿ ಮಾಡಿಸ್ತೀನಮ್ಮ. ಮೋಸ್ಟ್ಲಿ ಸಾರಿ ಕಣೆ ಫಿಲ್ಮ್ ಇಂದ ಬಹಳ ದುಡ್ಕಂದ್ರಕ್ಕೋ ಅಣ್ಣ. ನಿನ್ ಸಿನಿಮಾ ನೋಡ್ದೆ ಕಣ ನಾನು. ಏನೋ ಸಿನಿಮಾ? ಸಾರಿ ಕಣೆ ಫಿಲ್ಮ್ ರಿಲೀಸ್ ಆಗಿದ್ದು 2014ರಾಗ. ಈ ಫಿಲ್ಮ್ ರಿಲೀಸ್ ಆಗಿದ್ದು 2023ರಾಗ. 9 ವರ್ಷದ ಗ್ಯಾಪ್ ನಾಗ ಅಣ್ಣ 2 ದರಿದ್ರ ಫಿಲ್ಮ್ ನ ಆಕ್ಟಿಂಗ್ ಮಾಡ್ಯಾನ. ಈಗ ನೀನು ಜಾಣಬರಿ. ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಈ ಫಿಲ್ಮ್ ನಾಗ ಬರೋ ಪಾತ್ರಗಳು ಕೇವಲ ಕಾಲ್ಪನಿಕ ಅಂತ ತೋರಿಸ್ತಾರ. ಇದನ್ನ ಇವ್ರು ತೋರ್ಸೋ ಅವಶ್ಯಕತೆನೇ ಇಲ್ಲ. ಇದು ಕಾಲ್ಪನಿಕ ಅಂತ ನಮಗ್ ಮುಂಚೆನ ಗೊತ್ತೈತಿ. ಯಾಕಂದ್ರ ರಿಯಲ್ ಲೈಫ್ ನಾಗ ಯಾವ ಟೀಚರ್ ಸತಿಗೂ ಈ ತರ ಸೂಟು ಬೂಟ ಹಾಕ್ಯಂಬಂದ್ ಪಾಠ ಮಾಡಲ್ಲ. ಕೈಯಾಗ ಹಿಡ್ದಿ ಬುಕ್ಕ ಕಣ್ಣಾಗ ಕೊಡ್ತಿ ಲುಕ್ಕ ನನ್ನ ನೋಡಿ ಮಾಡ್ತಿ ಯಾಕ ದಿಮಾಕ. ಬೈ ದ ವೇ ಧೂಮಪಾನದಿಂದ ಸಾವು ಸಂಭವಿಸ್ತೈತೋ ಇಲ್ಲ ಗೊತ್ತಿಲ್ಲ, ಬಟ್ ಇಂತ ದರಿದ್ರ ಫಿಲ್ಮ್ ನೋಡೋದ್ರಿಂದ ಪಕ್ಕ ಸಂಭವಿಸ್ತೈತಿ. 100% ತಪ್ಪು ನಿಮ್ದೆ. ಈ ಲೆವೆಲಿಗೆ ದರಿದ್ರ ಫಿಲ್ಮ್ ನೋಡೋದ್ರಿಂದ ನಂದು ಇಷ್ಟ್ರಾಗ ಇರಕ್ ಡೇಟು ಅಂದ್ರ ಆ ಡೇಟ್ ಅಲ್ಲ, ಸಾವಿನ ಡೇಟು. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ ಆಯ್ತಾ. ಹಾಲಿವುಡ್ ಹತ್ರ ಕೆಂಪು ಮಾರ್ವೆಲ್ ಸ್ಟುಡಿಯೋಸ್ ಇದ್ರ ನಮ್ಮ ಹತ್ರ ಹಳದಿ ಮಾರ್ವೆಲ್ ಸ್ಟುಡಿಯೋಸ್ ಐತಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಈ ಫಿಲ್ಮ್ ಎಷ್ಟ್ರ ಮಟ್ಟಿಗೆ ದರಿದ್ರವಾಗಿ ಐತೆ ಅಂದ್ರ ನಿರ್ಮಾಣ ಮೇಲ್ವಿಚಾರಣೆ ಮಾಡಿರೋಂತ ಅಥರ್ವ ಎನ್ ಹಳ್ಳನ ಇವರು ಪಕ್ಕ ಹಳ್ಳ ಇಡಿಸಿರ್ತಾರ. ಇದೇನಿದು ಸಹಾಯ ಪ್ರೀತಿ ಯಾರ್ ಕೊತ್ತಂಬರಿ. ಮೋಸ್ಟ್ಲಿ ಇವ್ರು ಅಡಿಗೆ ಮಾಡಕರ ಅಕ್ಕ ಕೊತ್ತಂಬರಿ ತಂದು ಕೊಟ್ರಾಕು. ಈಗ ನೀನು ಜಾಣಬರಿ. ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಅಂಕಿತ ಸೈಕಲ್ ಹತ್ಕೊಂಡು ಕಾಲೇಜಿಗೆ ಹೋಗಾಳ. ಆಗ್ಲೇ ಈಕಿ ಬೆನ್ ಮ್ಯಾಗ ಬ್ಯಾಗ್ ಇರ್ಲಿಲ್ಲ. ಈಗ ಇಲ್ಲಿಂದ ಬಂತು ಅನ್ನೋ ದರಿದ್ರ ಕ್ವಶನ್ ಮಾತ್ರ ಕೇಳ್ಬೇಡ್ರಿ. ಅಕ್ಕ ಓದಕತ್ತಿರೋದು ಯಶಸ್ ವಿದ್ಯಾ ಕೇಂದ್ರದಾಗ, ಬಟ್ ರಿಯಲ್ ಲೈಫ್ ನಾಗ ಇದು ಬೆಂಗಳೂರಿನಾಗ ಐತಿ. ಆಕ್ಚುಲಿ ಇದು ಸ್ಕೂಲು ಮತ್ತೆ PU ಕಾಲೇಜು. ಬಟ್ ನೀವೇ ಹೇಳ್ರಪ್ಪ, ಇದ್ರಾಗಿರೋ ಯಾರು ನಿಮಗೆ PUC ಸ್ಟೂಡೆಂಟ್ ಇಲ್ಲ ಸ್ಕೂಲ್ ಸ್ಟೂಡೆಂಟ್ ತರ ಕಾಣಿಸಕತ್ತಾರ. ಸರ್ರು ಕೋಟು ಬೂಟು ಸೂಟು ಟೈ ಹಾಕೆಂದು ಪಾಠ ಮಾಡಕ್ ಬರ್ತಾರ. ಕ್ಲಾಸ್ ರೂಮ್ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ರಿಯಲ್ ಲೈಫ್ ನಾಗ ಜನರು ಈ ತರದ್ ಕೋಟ್ ಹಾಕಿರೋದು ಅವ್ರ ಮದ್ವಿ ರಿಸೆಪ್ಷನ್ ನಾಗ ಮಾತ್ರ. ಪ್ರೀತಿಯಿಂದ ಬೈತಿದಾರೋ, ಕೋಪಿಸ್ಕೊಂಡು ಬೈತಿದಾರೋ, ಅಥವಾ ಒಂದು ಹಠದಲ್ಲಿ ಬೈತಿದಾರೋ ಗೊತ್ತಾಗ್ತಾ ಇಲ್ಲ. ಅಣ್ಣ ಕನ್ನಡ ಸಬ್ಜೆಕ್ಟ್ ಇಂದು ಟೀಚರ್, ಬಟ್ ಪಾಠ ಮಾಡಕಂತ ಕೈಯಾಗ ಹಿಡ್ಕಂದ್ರ ಬುಕ್ಕು ಸಾಮಾನ್ಯ ಅಧ್ಯಯನದ್ದು. ಪ್ರೀತಿ ಮಾಡಿದೇನ ಹಡ್ಸಕ ಊರಾಗ ಹೆಸರ ಕೆಡ್ಸಕ. ನೆಕ್ಸ್ಟ್ ವಿಲನ್ ತೋರಿಸ್ತಾರ. ವಿಲನ್ ಇನ್ ಎಂಟ್ರಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಾಗ ಒಂದ್ ಪ್ಯಾಟರ್ನ್ ಐತಿ. ಅದನ್ನ ಎಲ್ರು ಫಾಲೋ ಮಾಡ್ಲೇಬೇಕು. ಫಸ್ಟ್ ಉಂಗ್ರ ಹಾಕ್ಯನೋದು, ವಾಚ್ ಕಟ್ಕೆನೋದು, ಸರ ಹಾಕ್ಯನೋದು, ಲೇಸ್ ಕಟ್ಕೆನೋದು, ಸಿಗರೇಟ್ ಗೆ ಬೆಂಕಿ ಹಚ್ಕೆನೋದು, ಇದೆಲ್ಲದನ್ನು ತೋರಿಸಿದ ಮೇಲೆ ವಿಲನ್ ಇನ್ ಮಕಾನ ತೋರ್ಸೋದು. ಅಣ್ಣ ಜಾಸ್ತಿ ಡೀಲ್ ಗಳನ್ನ ಮಾಡೋದ್ರಿಂದ ಇವನಿಗೆ ಎಲ್ರು ಡೀಲ್ ನಾಗ ಅಂತ ಕರೀತಾರ. ಹೋಗ್ಲಿ ಬಿಡ್ರಿ, ಸದ್ಯ ಇವ್ನ್ ಜಾಸ್ತಿ ಹೇಳಲ್ಲ, ಇಲ್ಲ ಏಲ್ ನಾಗ ಅಂತ ಕರ್ದ್ರಾರು. ನೋವಿದೆ, ಆಕ್ರೋಶ ಇದೆ. ಎಂಟ್ರಿ ಹಾಕದಂಗ ಡೀಲ್ ನಾಗ ಒಂದ್ ಡೈಲಾಗ್ ಹೊಡಿತಾನ. ನನ್ನ ಲೊಕೇಶನ್ ಸಿಕ್ಕಾಪಟ್ಟೆ ಕ್ಲಾಸ್, ಆದ್ರೆ ನಾನು ಮಾಡೋ ಕೆಲ್ಸ ಸಿಕ್ಕಾಪಟ್ಟೆ ಮಾಸು. ನೀನ್ ದೊಡ್ಡ ಊಸು. ಅಣ್ಣ ಆಕ್ಚುಲಿ ಫಿಲ್ಮ್ ಮಾಡೋರಿಗೆ ದುಡ್ಡನ್ನ ಫೈನಾನ್ಸ್ ಮಾಡ್ತಾನ. ಇನ್ ನಮಗ ಅರ್ಥ ಆಯ್ತು ಬಿಡೋಣ. ಈ ಕಡೆ ಸೈಡ್ ಅಂಕಿತಾ ಕಾಲೇಜ್ ಮುಗಿಸ್ಕೊಂಡು ಮನಿಗ್ ಬರ್ತಾಳ. ಹಾಯ್ ಡ್ಯಾಡ್, ಹಾಯ್ ಮಾಮ್. ಪ್ರಪಂಚದಾಗಿರೋ ಯಾವ ಮಕ್ಕಳು ಅಪ್ಪ ಅಮ್ಮಗ್ ಹಾಯ್ ಮಾಡ್ತಾರ ಹೇಳ್ರಪ್ಪ? ಹಾಯ್ ಡ್ಯಾಡ್, ಹಾಯ್ ಮಾಮ್. A few moments later. That's good. ಏನ್ ಗುಡ್ ಅಣ್ಣ, ನೀನ್ ನಕ್ಕದ್ದ? That's good. ಈಕಿ ಈ ಲೆವೆಲ್ಗೆ ಎಕ್ಸೈಟ್ ಆಗ್ತಾರ ನೋಡಿದ್ರ ಫೋನ್ ನಾಗ ಪಕ್ಕ ನನ್ ವಿಡಿಯೋಸ್ ನೋಡ್ತಾರಾಕು. ಅಲ್ಲ ರೋಡ್ ನಾಗ ಬಿದ್ದು ಉಲ್ಡೆ ಆಡಿದ್ರನ ಪೇರೆಂಟ್ಸ್ ಮೊಬೈಲ್ ಕೊಡ್ಸಲ್ಲ. ಅಂತದ್ರಾಗ ಇಲ್ಲಿ ಅಪ್ಪನ ಮೊಬೈಲ್ ಕೊಡಿಸ್ತೀನಿ ಅಂದ್ರು ಮಗಳು ಬೇಡ ಅನ್ನಕತ್ತಾಳ. ಇನ್ನೊಂದು ಮೊಬೈಲ್ ಕೊಡಿಸ್ಬಿಟ್ರೆ ಅಲ್ಲಿಗೆ ಮುಗೀತು. ಸದ್ಯಕ್ ನನಗ್ ಮೊಬೈಲ್ ಬೇಡ. ಅಕ್ಕ ಕೊಡೆ, ಅಕ್ಕ ಇನ್ನೂ ಸ್ವಲ್ಪ ಗೇಮ್ ಇದೆ. ಹುಡ್ರು ಆರ್ಟ್ ಜೊತೆ ಗೇಮ್ ಆಡೋ ಏಜ್ ನಾಗ ಮೊಬೈಲ್ ನಾಗ ಗೇಮ್ ಆಡಕತ್ತಿಯಲ್ಲ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನೆಕ್ಸ್ಟ್ ದಿನ ಅಂಕಿತನ ಅಪ್ಪ ಆಕಿನ ಒಬ್ಬ ಅಂಕಲ್ಗೆ ಪರಿಚಯ ಮಾಡಿಸ್ತಾನ. ಇವಳು ನನ್ ದೊಡ್ಡ ಮಗಳು ಅಂಕಿತಾ ಅಂತ. ದೇವ್ರ ನಿನ್ ಒಳ್ಳೇದ್ ಮಾಡ್ಲಮ್ಮ. ಆ ಫೋಟೋದಾಗಿರೋ ಗೊಂಬಿಗ್ ಸತಿಗೂ ಗೊತ್ತೈತಿ ಫಸ್ಟ್ ಟೈಮ್ ಯಾರನ್ನಾರ ಪರಿಚಯ ಮಾಡಿಸಿದಾಗ ಈ ತರ ಯಾರು ಆಶೀರ್ವಾದ ಮಾಡಲ್ಲ ಅಂತ. ದೇವ್ರ ನಿನ್ ಒಳ್ಳೇದ್ ಮಾಡ್ಲಮ್ಮ. ಈ ದರಿದ್ರ ಆಶೀರ್ವಾದಕ್ಕ ಅಕ್ಕ ಏನಂತ ಕೇಳ್ರಿ. ಡ್ಯಾಡಿ ನನಗ್ ಸರಿಯಾಗಿ ಪರಿಚಯ ಆಗ್ಲಿಲ್ಲ. ಅಕ್ಕ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಸನ ನಿಮ್ಮಪ್ಪ, ಅದಕ್ಕೆ ಯಾಕೆ ಸರಿಯಾಗಿ ಪರಿಚಯ ಆಗಿಲ್ಲ ಅನ್ನಕತಿ. ಇವಳು ನನ್ ದೊಡ್ಡ ಮಗಳು ಅಂಕಿತಾ ಅಂತ. ದೇವ್ರ ನಿನ್ ಒಳ್ಳೇದ್ ಮಾಡ್ಲಮ್ಮ. ಡ್ಯಾಡಿ ನನಗ್ ಸರಿಯಾಗಿ ಪರಿಚಯ ಆಗ್ಲಿಲ್ಲ. No comments. No comments. ಸೈಕಲ್ ತುಳಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಬೈಕು ಕಾರು ಅಂತ ಹೋದ್ರೆ ಅನಾರೋಗ್ಯ. ಅಂಕಲ್ ವಿರಾಟ್ ಕೊಹ್ಲಿ ಕಾರ್ನಾಗ ಹೋದ್ರು ಆರೋಗ್ಯವಾಗಿರ್ತಾನ, ಬೈಕ್ ನಾಗ ಹೋದ್ರು ಆರೋಗ್ಯವಾಗಿರ್ತಾನ. ಆರೋಗ್ಯ ಅನ್ನೋದು ಮನುಷ್ಯರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ, ಗಾಡಿ ಮ್ಯಾಗ ಅಲ್ಲ. ಈಗ ನೀನು ಜಾಣಬರಿ. ನೆಕ್ಸ್ಟ್ ದಿನ ಸರ್ರು ವೇಟರ್ ತರ ಡ್ರೆಸ್ ಹಾಕ್ಯಂಡ್ ಬಂದಾರ. ಬಟ್ ಈ ಹುಡುಗ ನೋಡ್ರಿ ಎಲ್ಲಾ ದಿನ ಒಂದೇ ತರ ಡ್ರೆಸ್ ಹಾಕ್ಯಂಡ್ ಬರಾಕತ್ತಾನ. ತರುಣ್ ಬಂದು ಅಂಕಿತಗ ಪ್ರಪೋಸ್ ಮಾಡ್ತಾನ. ನಾನ್ ನಿನ್ನ ಪ್ರೀತಿಸ್ತಾ ಇದೀನಿ, ನೀನ್ ನನ್ನ ಪ್ರೀತಿಸ್ಲೇಬೇಕು ಅಷ್ಟೇ. ನೆಕ್ಸ್ಟ್ ತರುಣ್ ಅಂಕಿತ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಈಗ ನಮ್ ಸರ್ರು ಇವರಿಬ್ರು ಕರೆಸ್ತಾರ. ಎಕ್ಸ್ಕ್ಯೂಸ್ ಮೀ ಸರ್,
ಆದ್ರ ಕನ್ನಡ ಟೀಚರ್ ಕೈಯಾಗ ಅಕೌಂಟೆನ್ಸಿ ಬುಕ್ ಏನ್ ಮಾಡಕತ್ತೈತೆ ಅಂತ ದೇವ್ರಿಗೆ ಗೊತ್ತು. ಮ್ಯಾಗಿ ನೋಣ್ಯಾಗ ಮಲ್ಯ ಮಸ್ತೈತೋ ಮಾಲ್ ಸೀರಿ ಉಟ್ಕೊಂಡ ಬಾರಿ ಕೊಡ್ತಾದ ಸ್ಮೈಲ್. ಬೈ ದ ವೇ ಅಣ್ಣ ಇನ್ನು ಅದ ಕೋಟ್ನಾಗ ಅದಾನ. ಹೋಟೆಲ್ ಪಾರ್ಕ್ ಸಿನಿಮಾಗಳಂತ ತುಂಬಾ ತಿರುಗಾಡ್ತಿದ್ದೀರಾ. ಈ ತರ ಪರ್ಸನಲ್ ವಿಷಯಗಳ ಬಗ್ಗೆ ಕೇಳಿದ್ರ ಹುಡ್ರು ಸುಮ್ನಿರ್ತಾರ? ಸರ್ ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿ ಸರ್. ಸ್ಟೂಡೆಂಟ್ಸ್ ಮಾತ್ ಕೇಳಕತ್ತಿಲ್ಲ ಅಂತ ಗೊತ್ತಾಗ್ತದಂಗ ಟೀಚರ್ಸ್ ಯಾವ ಡೈಲಾಗ್ ಹೊಡಿತಾರಂತ ನಿಮಗೆ ಆಲ್ರೆಡಿ ಗೊತ್ತಲ್ಲ. ನಿಮ್ ತಂದೆ ತಾಯಿಗಳು ಎಷ್ಟು ನಂಬಿಕೆ ವಿಶ್ವಾಸದಿಂದ ನಿಮ್ಮನ್ನ ಕಾಲೇಜಿಗೆ ಕಳ್ಸಿಕೊಡ್ತಾರೆ. ಮುಚ್ಕೊಂಡ್ ನಿನ್ ಕೆಲಸ ನೋಡ್ಕೊಳಪ್ಪ ಅಂತ ಡೀಸೆಂಟ್ ಆಗಿ ಹೇಳಿ ತರುಣ್ ಅಲ್ಲಿಂದ ಹೋಗ್ತಾನ. ದಯವಿಟ್ಟು ನಮ್ ಪರ್ಸನಲ್ ವಿಷಯಕ್ಕೆ ಬರಬೇಡಿ. ಬಾ ಅಂಕಿತಾ. ಅಣ್ಣ ಬುಕ್ ಹೊಸ್ತದ್ ನೋಡ್ತಿದ್ರ ಮೋಸ್ಟ್ಲಿ ಅಂಕಿತನ್ ಮ್ಯಾಗ ಇವನ ಕಣ್ಣ ಹಾಕ್ದಂಗ ಐತಿ. ಈಗ ನೀನು ಜಾಣ ಬರಿ. ನೆಕ್ಸ್ಟ್ ದಿನ ತರುಣ್ ಅಂಕಿತಾಗ ಹೇಳ್ತಾನ, ನಾನ್ ಮನ್ಸ್ ಮಾಡಿದ್ರೆ 10 ಕಾಲೇಜ್ ಪರ್ಚೇಸ್ ಮಾಡ್ತೀನಿ, ಅಷ್ಟು ದೊಡ್ಡ ಶ್ರೀಮಂತರು ನಾವು. ಅಣ್ಣ ನೀನ್ ಆ ಲೆವೆಲಿನ ಶ್ರೀಮಂತ ಅಂತೂ ಅಲ್ಲ, ಯಾಕಂದ್ರೆ ಆಕಿನ್ ಸ್ಕೂಟ ಕರ್ಕೊಂಬಂದಿ ನೀನು. ನೆಕ್ಸ್ಟ್ ದಿನ ಇವ್ರಿಬ್ರನ್ನ ಪ್ರಿನ್ಸಿಪಲ್ ಕರೀತಾನ. ಮಾಡ್ತೀನಿ ರೀ ಸರಿಯಾಗೆ ಮಾಡಿದ್ ಬಿಡೋಣ. ಮಾಡ್ತೀನಿ ರೀ ಜಾನಿ ಸಿನ್ಸು ಡೈಲಿ ಇದ ಡೈಲಾಗ ಹೇಳೋದು. ಮಾಡ್ತೀನಿ ರೀ ಅಂಕಿತಾಗ ಅವ್ರ ಪೇರೆಂಟ್ಸ್ ಬೈತಾರ, ನಾಳೆ ನಿನಗ್ ಮದ್ವೆ ಆಗಿ ಮಗು ಆಗಿ ಆ ಮಗು ಬೆಳೆದ್ ನಿಂತ್ಕೋತಾಳಲ್ಲ ಆಗ ನಿನ್ಗೆ ಅರ್ಥ ಆಗುತ್ತೆ. A few moments later. ಏನ್ ಹೇಳ್ಬೇಕು ಅನ್ಕೊಂಡಿದ್ರು ನೇರವಾಗಿ ಹೇಳಿ. ಸೈಕಲ್ ಯಾಕೆ ಮನೇಲಿ ಬಿಟ್ಟು ಹೋಗ್ತಾ ಇದೀಯಾ? ಸೈಕಲ್ ಮನೆಗ್ ಬಿಟ್ಟು ಹೋಗಕ್ಕೂ ಮಕ್ಳು ಬೆಳೆದ್ ನಿಲ್ಲದಕ್ಕೂ ಏನಕ್ಕ ಸಂಬಂಧ? ನಾಳೆ ನಿನಗ್ ಮದ್ವೆ ಆಗಿ ಮಗು ಆಗಿ ಆ ಮಗು ಬೆಳೆದ್ ನಿಂತ್ಕೋತಾಳಲ್ಲ ಆಗ ನಿನ್ಗೆ ಅರ್ಥ ಆಗುತ್ತೆ. ಇಂತ ದರಿದ್ರ ಡೈಲಾಗ್ಸ್ ನ ಬರ್ದ್ರ ಅದಕ್ಕ ಕಾವೇರಿ ಅಪ್ಪಗ ಕಾವೇರಿ ನೀರ್ನ ಕುಡಿಸ್ಲೇಬೇಕು. ಲಿಪ್ಸಿಂಕ್ ನು ಇವ್ರು ಬಹಳ ದರಿದ್ರವಾಗಿ ಮಾಡ್ಯಾರ. ಒಂದ್ಸಲ ಇವ್ನ್ ತುಟಿ ನೋಡ್ರಿ, ಇವನು ಬಾ ಅಂತಾನ, ಬಟ್ ಡೈಲಾಗ್ಸ್ ನಾಗ ಬಾ ಮಗಳೇ ಅಂತ ಬರ್ತೈತಿ. ಬಾ ಮಗಳೇ. ನೆಕ್ಸ್ಟ್ ದಿನ ಅಂಕಿತಾರ್ ಕಾಲೇಜಿಗೆ ಒಬ್ಳು ಹೀರೋಯಿನ್ ಬರ್ತಾಳ. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇಲ್ಲಿ ನಡಿ ಅಂತ ದರಿದ್ರ ಡೈಲಾಗ್ಸ್ ನ ನೀವ ನೋಡ್ರಪ್ಪ. ಮ್ಯಾಮ್ ಇದೊಂದ್ ಗಿಡ ನೆಡಿ, ಇನ್ನೊಂದ್ ಗಿಡ ನೆಡಕ್ಕೆ ನಾನೇನ್ ಕೂಲಿ ಅವಳ? ಡಾಕ್ಟರ್ ರಾಜ್ಕುಮಾರ್ ಅವರು ಜನಗಳನ್ನ ದೇವ್ರು ಅಂತ ಜನಗಳಿಗೋಸ್ಕರ ಗೋಕಾಕ್ ವರದಿಯನ್ನು ಜಾರಿಗೆ ತಂದ್ರು. ಈಕಿ ಗಿಡ ನೆಡ್ಲಿಲ್ಕು ರಾಜ್ಕುಮಾರ್ ಸರ್ಗೂ ಏನಕ್ಕ ಸಂಬಂಧ? ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ದರಿದ್ರ ಫಿಲಿಮ್ಸ್ ನಾಗ ಅಷ್ಟ ಸೀನ್ ನಾಗ ಏನಿಕಂತ ಗೊತ್ತಾಗ್ಲಿಲ್ಲ ಅಂದ್ರ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕಾವೇರಿ ನದಿ ಬಗ್ಗೆ, ಇಲ್ಲಾಂದ್ರೆ ರಾಜ್ಕುಮಾರ್ ಸರ್ ಬಗ್ಗೆ ಒಂದ್ ಡೈಲಾಗ್ ಇಕ್ತಾರ. ಹೌದು ಕಣೋ ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇನ್ನು ನಮ್ ಹೀರೋಯಿನ್ ನೋಡ್ರಿ ಎಕ್ಸ್ಪ್ರೆಷನ್ಸ್ ಇಲ್ದಂಗ ಡೈಲಾಗ್ಸ್ ಹೇಳಾಕತ್ತಾಳ. ಡಾಕ್ಟರ್ ರಾಜ್ಕುಮಾರ್ ಅವರು ಜನಗಳನ್ನ ದೇವ್ರು ಅಂತ ಜನಗಳಿಗೋಸ್ಕರ ಮಾತೇ ಇಲ್ಲ. ಇನ್ನು ಇವ್ರಂತ್ರು ಆವಾಗ್ಲಿಂದ ಫೋನ್ ಹಿಡ್ಕೊಂಡ್ರು ಒಂದ್ ಸೆಲ್ಫಿ ತಕನಕ್ ಆಗಿಲ್ಲ. ನೆಕ್ಸ್ಟ್ ದಿನ ಅಂಕಿತಾ ಸರ್ ಹತ್ರ ಬಂದು ಹೀರೋಯಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಳ. ಒಬ್ಬಳು ಹೀರೋಯಿನ್ ಕಾಲೇಜಿಗೆ ಬಂದಿದ್ಲು, ತುಂಬಾ ಜಾಸ್ತಿ ಮಾತಾಡ್ತಿದ್ಲು ಸರ್. ಕೆಲವರಿಗೆ ನೇಮು ಫೇಮು ಬಂದ್ಮೇಲೆ ತುಂಬಾ ಮಾತಾಡ್ತಾರೆ. ಆ ಹೀರೋಯಿನ್ ವಾಸಿ ನೇಮು ಫೇಮು ಬಂದ್ಮ್ಯಾಗ ಮಾತಾಡೋಣ. ನೀನಂತ್ರು ನೇಮು ಫೇಮು ಬರಕಿನ ಮುಂಚೆನ ಮಾತಾಡಿದ್ದೆಲ್ಲ ಸಾರಿ ಕಣೆ ಫಿಲಿಮ್ ನಾಗ. ಕೆಲವರಿಗೆ ನೇಮು ಫೇಮು ಬಂದ್ಮೇಲೆ ತುಂಬಾ ಮಾತಾಡ್ತಾರೆ. ಈಗ ಅಂಕಿತಕ್ಕ ಏನಂತಾಳ ಅಂತ ಕೇಳ್ರಿ. ನನಗೂ ಹೀರೋಯಿನ್ ಆಗ್ಬೇಕಂತ ಆಸೆ ಆಯ್ತು, ಪ್ಲೀಸ್ ನೀವ್ ಹೆಲ್ಪ್ ಮಾಡಿ ಸರ್. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಕಲಾವಿದೆ ಆಗ್ಬೇಕು ಅಂದ್ರೆ ಜನರ ಪ್ರೀತಿ ವಿಶ್ವಾಸನ ತುಂಬಾ ಗೌರವದಿಂದ ಕಾಣಬೇಕು. ಅವರು ನಮ್ಮಲ್ಲಿ ಒಬ್ರು ಅನ್ನೋ ಭಾವನೆ ಬೆಳೆಸ್ಕೋಬೇಕು. ಇದು ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ, ಒಳ್ಳೆ ಫಿಲಿಂ ಮಾಡಿದ್ರೆ ಸಾಕು, ಜನರೇ ಇಷ್ಟ ಪಡ್ತಾರ. ಇನ್ ನಮಗ್ ಅರ್ಥ ಆಯ್ತು ಬಿಡೋಣ. ಈಗ ಅಂಕಿತಕ್ಕ ಚಾನ್ಸ್ ಕೇಳ್ಕೊಂಡು ಡೈರೆಕ್ಟರ್ ಹತ್ರ ಹೋಗೋಣ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಅಕ್ಕ ಚಾನ್ಸ್ ಕೇಳ್ಕೊಂಡು ಫಿಲಿಮಿಗೆ ಫೈನಾನ್ಸ್ ಮಾಡ ಅಂತ ಈ ಡೀಲ್ ನಾಗನ ಹತ್ರ ಬರ್ತಾಳ. ನಿಮ್ಗೆ ಗೊತ್ತಾ ಎಲ್ಲ ವುಡ್ಡಲ್ಲೂ ನಮ್ಮವರೇ ಇರೋದು. ಎಲ್ಲ ವುಡ್ನಾಗಂತ್ರು ಇವ್ರ ಕಡೆ ಅದಾರೋ ಇಲ್ಲ ಗೊತ್ತಿಲ್ಲ, ಬಟ್ ಮಾರ್ನಿಂಗ್ ವುಡ್ನಾಗಂತ್ರು ಪಕ್ಕ ಅದಾರ. ಅರ್ಥ ಆಯ್ತು ಅನ್ಸುತ್ತೆ. ಅಂಕಿತ ಒಕ್ಕುದಂಗ ನಾಗ ಹೇಳ್ತಾನ, ಆ ಹುಡುಗಿನ್ ನೋಡ್ತಾ ಇದ್ರೆ ಮದುವೆ ಆಗ್ಬೇಕು ಅಂತ ಅನಿಸ್ತಾ ಇದೆ. ನೀನ್ ಪುಂಗದನ್ನ ಅಲ್ಲಿ ಇಂದಿರನ್ ಕೈಲಿ ಸತಿಗೂ ಕೆಲ್ಸ್ಕೊಳಕ್ ಆಗ್ವಲ್ದು. ಎಲ್ರು ಮನ್ಯಾಗ ದೊಡ್ಡ ಮಕ್ಕಳನ್ನ ಈ ತರ ನೋಡ್ಕೊಂತಾರ. ಅಂಕಿತಾ ತಗೋ, ಸಣ್ಣ ಮಕ್ಕಳನ್ನ ಈ ತರ ನೋಡ್ಕೊಂತಾರ. ಶೋಭಾ ನೀನೇನ್ ಮಾಡ್ತಿದ್ಯಾ? ನಡಿ ನನ್ ಜೊತೆ ನಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೆಕ್ಸ್ಟ್ ದಿನ ಡೀಲ್ ನಾಗ ಅಂಕಿತನ ಕರ್ಸಿ ಫೋಟೋ ಶೂಟ್ ಮಾಡ್ತಾನ. ಈ ಅಂಕಲ್ ನ ನೋಡ್ತಿದ್ರ ಪಾಪ ಅನ್ಸಕತೈತಿ, ಯಾಕಂದ್ರೆ ಬಾಳ ಹೊತ್ತಿಂದ ಫೇಕ್ ಕೆಲಸ ಮಾಡಕತ್ತಾರ ಇವ್ರು. ಈಗ ಅಂಕಿತಾ ತರುಣ್ ಜೊತೆಗೆ ಬ್ರೇಕಪ್ ಮಾಡ್ಕೊಂತಾಳ. ನಿನ್ ಜೊತೆ ಈಗ ಲವ್ ಪ್ರೀತಿ ಅಂತ ಓಡಾಡಕ್ ನಂಗೆ ಟೈಮ್ ಇಲ್ಲ. ಬಟ್ ನಾಗನ್ ಜೊತೆಗೆ ಯೂಸ್ಲೆಸ್ ಫೋಟೋ ಶೂಟ್ ಮಾಡಕ್ ಟೈಮ್ ಐತಿ ಕಿ ಹತ್ರ. ಅಂಕಿತಾಗ ಬರ್ತ್ಡೇ ಸರ್ಪ್ರೈಸ್ ಕೊಡಕಂದು ತರುಣ್ ಆಕಿ ಕೈನ ಬಾಳ ಲೂಸ್ ಆಗಿ ಅಗ್ದಿಂದ ಕಟ್ತಾನ. ಏನೋ ಮಾಡ್ತಿದ್ಯಾ? ಎಷ್ಟು ರಿಯಲಿಸ್ಟಿಕ್ ಆಗಿ ಎದುರ ಆಕ್ಟಿಂಗ್ ಮಾಡಕತ್ತಾಳ ನೋಡ್ರಿ ನಮ್ ಹೀರೋಯಿನ್. ಏನೋ ಮಾಡ್ತಿದ್ಯಾ? ತರುಣ್ಗೆ ಎದುರ್ಸಕಂತ ಅಂಕಿತಾ ಡೀಲ್ ನಾಗ ಡೀಲ್ ಕೊಡ್ತಾಳ. ಇನ್ನು ತರುಣ್ಗೆ ನಾಗನ್ ಹುಡ್ರು ಒಡೆಯ ಸೀನು ಬಾಳ ದರಿದ್ರವಾಗೈತಿ. ಡೀಲ್ ನಾಗ ಅಂಕಿತನ ಹೀರೋಯಿನ್ ಮಾಡ್ತೀನಂತ ಕರ್ಕೊಂಡ್ ಹೋಗಿ ಆಕಿಗೆ ನಿದ್ದಿ ಗುಳಿಗೆ ಕೊಟ್ಟು ಆಕಿ ಫೋಟೋಸ್ನೆಲ್ಲ ಬಾಳ ಕೆಟ್ಟದಾಗ ಎಡಿಟ್ ಮಾಡಿ ವೈರಲ್ ಮಾಡಿಸ್ಬಿಡ್ತಾನ. ಈಗ ಸ್ವಲ್ಪ ಹೃದಯನ್ ಗಟ್ಟಿ ಮಾಡ್ಕೇಳ್ರಿ, ಯಾಕಂದ್ರ ನಮ್ ಹೀರೋಯಿನ್ ಹಳೆ ಆಕ್ಟಿಂಗ್ ಮಾಡ್ತಾಳ.
ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೋರು ಯಾರ್ ಮೇಷ್ಟ್ರೆ? ಇನ್ನು ಇವನಂತರೂ ಎದುರ್ಸಕ್ ಬಂದಾನೋ ಇಲ್ಲ ಮೂಡ್ ಬರ್ಸಕ್ ಬಂದಾನೋ ಒಂದು ಗೊತ್ತಾಗವಲ್ದು. ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೋರು ಯಾರ್ ಮೇಷ್ಟ್ರೆ? ನಿನ್ನದು ಕಾಮುಕ ದೃಷ್ಟಿ. ಒಂದು ದರಿದ್ರ ಫೈಟಿಂಗ್ ನಡೀತೈತಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಫೈಟಿಂಗ್ ಮುಗಿತದಂಗ ಪೊಲೀಸರಿಗೆ ಯಾರು ಫೋನ್ ಮಾಡ್ಲಿಲ್ದ್ರು ಅವ್ರಲ್ಲಿ ಬಂದು ನಾಗನ್ನ ಅರೆಸ್ಟ್ ಮಾಡ್ಬಿಡ್ತಾರ. ಇಷ್ಟೆಲ್ಲ ಅಂಕಿತಗೆ ಹೆಲ್ಪ್ ಮಾಡಿರಂತ ಸರ್ರು ಕ್ಲೈಮ್ಯಾಕ್ಸ್ ನಾಗ ತರುಣಿಗೂ ಅಂಕಿತಗೂ ಮದುವೆ ಮಾಡಿಸಿ ಆಕಿ ಲೈಫಿಗೆ ಬತ್ತಿ ಇಟ್ಬಿಡ್ತಾರ. ಫಿಲಿಂ ಅಂತೂ ದರಿದ್ರವಾಗಿ ತೆಗ್ದಿವಿ. ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ನಾಗರ ಜನರಿಗೆ ಖುಷಿ ಸಿಗ್ಲಿ ಅಂತ ಲಾಸ್ಟ್ ಒಂದು ಐಟಮ್ ಸಾಂಗ್ ಇಟ್ಟಾರ. ಆಕ್ಚುಲಿ ಇವ್ರು ಲಾಸ್ಟ್ ಇಟ್ರ ಅಂತ ಈ ಐಟಮ್ ಸಾಂಗು ಸಾರಿ ಕಣೆ ಫಿಲ್ಮ್ ಇಂದು ಅಲ್ಲಿಂದ ತಗೋದು ಇಲ್ಲಿಗೆ ಇಟ್ಟಾರ ಅಷ್ಟ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಇನ್ ನಮಗ್ ಅರ್ಥ ಆಯ್ತು ಬಿಡೋಣ. ನಾ ಮಾಡಿರೋಂತ ಜೋಕ್ ಗಳೆಲ್ಲ ಈ ಫಿಲ್ಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮೇಲಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.